ಸಂಸತ್ನಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮೂಲದವನು ಈ ಮನೋರಂಜನ್ ಸದ್ಯ ಪೋಷಕರಿಗೆ ಮನೋರಂಜನ್ ಏನು ಮಾಡ್ತಾ ಇದ್ದ, ಏನು ಕೆಲಸದಲ್ಲಿ ಆತ ತೊಡಗಿದ್ದ, ಯಾರ ಜೊತೆ ಸಂಪರ್ಕದಲ್ಲಿದ್ದ, ಇದ್ಯಾವುದ್ರ ಬಗ್ಗೆ ಕೂಡ ಪೋಷಕರಿಗೆ ಅರಿವಿರಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸಂಸತ್ನಲ್ಲಿ ಉಗ್ರ ದಾಳಿ ಪ್ರಕರಣ, ತಂದೆ ತಾಯಿಗೆ ಸುಳ್ಳು ಹೇಳಿದ್ದ ಮನೋರಂಜನ್ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಸಾಗರ್ ಶರ್ಮಾ ತನ್ನ ಸಹಪಾಠಿ ಅಂತ ಪರಿಚಯ ಮಾಡಿದ್ನಂತೆ ಈ ಮನೋರಂಜನ್. ಮನೋಹರ್ ಮನೆಗೆ 2 ಬಾರಿ ಅಂದ್ರೆ ಮನೋರಂಜನ್ ಮನೆಗೆ 2 ಬಾರಿ ಸಾಗರ್ ಶರ್ಮಾ ಬಂದ್ ಹೋಗಿದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪೋಷಕರು. ಆಟೋ ಚಾಲಕನಾಗಿದ್ರು, ಕ್ಲಾಸ್ಮೇಟ್ ಅಂತ ಸುಳ್ಳು ಹೇಳಿದ್ದು ಯಾಕೆ ಮನೋರಂಜನ್? ಸಾಗರ್ ಶರ್ಮಾ ಕುಟುಂಬಸ್ಥರ ಜೊತೆ ಹೆಚ್ಚಾಗಿ ಮಾತನಾಡ್ತಿರ್ಲಿಲ್ವಂತೆ. ಮನೋರಂಜನ್ ಮನೆಯಲ್ಲಿ ಊಟ ಮಾಡಿದ್ದ ಈ ಸಾಗರ್ ಶರ್ಮಾ ನನ್ನ ಸಹಪಾಠಿ ಅಂತ ಮನೋರಂಜನ್ ತಮ್ಮ ಪೋಷಕರ ಬಳಿ ಹೇಳಿ ಮನೆಗೆ ಕರೆಸ್ಕೊಂಡಿದ್ದ. 2 ಬಾರಿ ಮನೋರಂಜನ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಂತೆ ಈ ಸಾಗರ್ ಶರ್ಮಾ. ಆಟೋ ಚಾಲಕನಾಗಿದ್ದ. ಯಾಕೆ ಸುಳ್ಳು ಹೇಳಿದ್ರು ಪೋಷಕರ ಮುಂದೆ ಮನೋರಂಜನ್ ಅನ್ನುವಂತಹ ಪ್ರಶ್ನೆ ಇದೆ. ಹಲವು ದಿನಗಳಿಂದಲೇ ಈ ಉಗ್ರ ಸಂಚು ರೂಪುಗೊಂಡಿತ್ತು ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಈ ಬೆಳವಣಿಗೆಯಿಂದ. ಮನೋರಂಜನ್ ತಂದೆ ತಾಯಿ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲೇ ಗೊತ್ತಾಗ್ತಾ ಇತ್ತು ತಮ್ಮ ಮಗ ಏನು ಮಾಡ್ತಿದ್ದ ಅನ್ನೋದ್ರ ಬಗ್ಗೆಯೇ ಪೋಷಕರಿಗೆ ಮಾಹಿತಿ ಇರಲಿಲ್ಲ. ಹಲವು ವಿಚಾರಗಳಲ್ಲಿ ತಪ್ಪು ಮಾಹಿತಿಯನ್ನ ಮನೋರಂಜನ್ ಪೋಷಕರಿಗೆ ನೀಡಿದ್ದ ಅನ್ನುವಂತ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ವಿವೇಕಾನಂದ ಪುಸ್ತಕ ಓದ್ತಾ ಇದ್ದ, ಒಳ್ಳೆಯವನು ಅಂತ ತಮ್ಮ ತಂದೆ ಹೇಳ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಮನೋರಂಜನ್ ಏನು ಮಾಡ್ತಿದ್ದ, ಯಾರ ಸಂಪರ್ಕದಲ್ಲಿದ್ದ, ಯಾವುದ್ರ ಬಗ್ಗೆ ಕೂಡ ಪೋಷಕರಿಗೆ ಅರಿವಿರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಸುಳ್ಳು ಹೇಳಿ ದಾರಿ ತಪ್ಪಿದ್ದನ್ನ ಈ ಮನೋರಂಜನ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಶ್ರುತಿ, ನಿಜಕ್ಕೂ ಕೂಡ ಏನೋ ಆ ಮನೋರಂಜನ್ ಅವರ ತಂದೆ ಹೇಳುವ ಪ್ರಕಾರವಾಗಿ ಪ್ರತಿನಿತ್ಯವೂ ಕೂಡ ಆತ ಏನೋ ಆ ವಿವೇಕಾನಂದ ಪುಸ್ತಕ ಇರ್ಬೋದು ಮತ್ತು US UK ಈ ಬಗೆಗಿನ ಕ್ರಾಂತಿಕಾರಿಕ ಪುಸ್ತಕಗಳನ್ನ ಜಾಸ್ತಿ ಓದ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ತನ್ನ ಮಗ ದಾರಿ ತಪ್ತಾ ಇರೋದನ್ನ ಆ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ತಂದೆ ಬಗ್ಗೆ ಸಾಧ್ಯ ಆಗಿರಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾದಂತಹ ರಾಘವ್ ಶರ್ಮಾ ಕೂಡ ಮೈಸೂರಿಗೆ 2 ಬಾರಿ ಬಂದಿದ್ದ ಅನ್ನೋದು ಮಾಹಿತಿಗಳೀಗ ಲಭ್ಯ ಆಗ್ತಾ ಇದೆ. ಭಾಳ ಪ್ರಮುಖವಾಗಿ ಅವರ ಏನೋ ರಾಘವ್ ಶರ್ಮಾ ಆತ ಕೂಡ ಮನೋರಂಜನ್ ಮನೆಗೆ ಬಂದು ವಾಸ್ತವ್ಯನೂ ಕೂಡ 1 ಬಾರಿ ಮಾಡಿದ್ದಾನೆ. 1 ಬಾರಿ ಬಂದು ಮನೆಯಲ್ಲಿ ಊಟ ಸೇವಿಸಿ ತೆರಳಿರುವಂಥದ್ದು. ಈ ವೇಳೆ ಹೆಚ್ಚು ಮನೆಯವ್ರ ಜೊತೆ ಯಾರ ಜೊತೆಲೂ ಕೂಡ ಹೆಚ್ಚು ಮಾತಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ. ಕೇವಲ ಅವರ ರೂಮ್ನಲ್ಲಿ ಇಬ್ಬರು ರಹಸ್ಯವಾಗಿ ಮಾತಾಡೋ ಬಗ್ಗೆ ಅವರ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನೋ ರಾಘವ್ ಶರ್ಮಾ ಇರ್ಬೋದು, ಏನು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಯಾವ್ಯಾವ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದ, ಯಾರ್ಯಾರನ್ನ ಮೀಟ್ ಮಾಡಿದ್ದ, ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಯಾಕಂದರೆ ಮೈಸೂರು ಅತಿ ಹೆಚ್ಚು ಗಣ್ಯ ವ್ಯಕ್ತಿಗಳು ವಾಸ ಮಾಡುವಂತಹ ಸ್ಥಳ ಆಗಿದೆ. ಮುಖ್ಯಮಂತ್ರಿಗಳ ಜಿಲ್ಲೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆತ ಬಂದಂಥ ಸ್ಥಳ ಇರ್ಬೋದು, ಯಾವ ಅಂದರೆ ಬಸ್ಸಲ್ಲಿ ಬಂದಿಲ್ಲ, ಟ್ರೈನಲ್ಲಿ ಬಂದಿದ್ರ, ಈ ರೀತಿಯಾದಂತಹ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಪೊಲೀಸರಿಗೆ ಇದೊಂದು ದೊಡ್ಡ ಪ್ರಕರಣ ಆಗಿರೋ ಕಾರಣಕ್ಕಾಗಿ ಈ ಎಲ್ಲ ಮಾಹಿತಿಗಳ ಕಲೆ ಹಾಕುವ ಮೂಲಕವಾಗಿ ಈ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಪ್ರಕರಣದ ಪ್ರಮುಖ ಉದ್ದೇಶವಾದರೂ ಏನು ಅಂದರೆ ಮನೋರಂಜನ ಯಾಕಾಗಿ ಈ ಒಂದು ಪ್ರಕರಣದಲ್ಲಿ ಬಳಸ್ಕೊಂಡ್ರು, ಪ್ರತಾಪ್ ಸಿಂಹ ಅವರ ಬಳಿಯಿಂದ ಪಾಸನ ಪಡೆಯೋದಕ್ಕೆ ಈ ಥರ ಬಳಸ್ಕೊಂಡ್ರ, ಅಥವಾ ವ್ಯವಸ್ಥಿತವಾಗಿ ಸಂಚಲನ ಮಾಡೋದಕ್ಕೆ ಎಲ್ಲರೂ ಪ್ಲ್ಯಾನನ್ನು ಮಾಡಿದ್ರ, ಇದೆಲ್ಲದರ ಬಗ್ಗೆ ಈಗಾಗಲೇ ಕೂಲಂಕುಷವಾಗಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರ ತಂದೆ ತಾಯಿ ಕೊಟ್ಟಿರುವಂತಹ ಮಾಹಿತಿಗಳು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಏನೋ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಎಲ್ಲಿ ಉಳ್ಕೊಂಡಿದ್ದ ಮತ್ತು ಮನೋರಂಜನೆ ಮನೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇಕೆ, ಇದೆಲ್ಲದರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.